ಸೊ ನಾವು ಇವಾಗ 2026 ಇದ್ರೂ ಕೂಡ ಲೇಟ್ 80s ಮತ್ತು 90sಲ್ಲಿ ಶುರುವಾದ ಸ್ಟಾರ್ ಗ್ಲೋರಿಫಿಕೇಶನ್, ಹೀರೋ ವಿಲನ್ನ ನಾಯಿಗೊಡ್ದಂಗೆ ಹೊಡೆಯೋದು, ಹೀರೋಗೆ ಹೀರೋಯಿನ್ ನೋಡಿದ ತಕ್ಷಣ ಲವ್ ಆಗೋದು, ತುಂಬ ಎಕ್ಸ್ಟ್ರೀಮ್ ಕೇಸಲ್ಲಿ ಹೀರೋಯಿನ್ ನೇವಲ್ ನೋಡಿದಾಗ ಲವ್ ಆಗೋದು, ಬರೀ ಇದೇ ಟೆಂಪ್ಲೇಟ್ ಇಟ್ಕೊಂಡು ಮೂವಿ ಮಾಡ್ತಿರೋ ಔಟ್ಡೇಟೆಡ್ ಸ್ಟಾರ್ಸ್ ಮತ್ತು ಡೈರೆಕ್ಟರ್ಸ್ನ ನಾವು ಇನ್ನೂ ನೋಡ್ತಿದ್ದೀವಿ. ಆ್ಯಂಡ್ ಆಡಿಯನ್ಸ್ ಕೂಡ ಎಷ್ಟೇ ಹೇಳಿದ್ರು ಡೈರೆಕ್ಟರ್ಸ್ ಮತ್ತು ಸೋ ಕಾಲ್ಡ್ ಸ್ಟಾರ್ಸ್ ಇನ್ನೂ ಅದೇ ಸೇಫ್ ಝೋನಲ್ಲಿ ಇದ್ದಾರೆ. ಆ್ಯಂಡ್ ಇದರ ಮಧ್ಯೆ ಸ್ಟಾರ್ಸಿಂದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡೋ ಆಡಿಯನ್ಸ್ ತುಂಬ ಕಡಿಮೆ. ಯಾಕಂದರೆ ನಿಮಗೆ ಗೊತ್ತು, ಸ್ಟಾರ್ಸ್ ಇದ್ದಾರೆ ಅಂದರೆ ಒಂದಲ್ಲ ಒಂದು ರೀತಿ ಬಿಲ್ಡಪ್ ಇರುತ್ತೆ, ಅದ್ರ ಮಧ್ಯೆ ಸ್ಟೋರಿ ಪಕ್ಕ ಡೈಲ್ಯೂಟ್ ಆಗುತ್ತೆ ಅಂತ. ಅಂಥದ್ರಲ್ಲಿ ಮಲಯಾಳಂನ ಸೂಪರ್ ಸ್ಟಾರ್ ಮಮ್ಮೂಟಿ ಅವರ ಕಲಂ ಕಾವಲ್ ಅಂತ ಮೂವಿ ನೋಡಿದೆ. ಆ್ಯಂಡ್ ಆ ಮೂವಿಲಿ ಅವರ ಕ್ಯಾರೆಕ್ಟರ್ ಪೋರ್ಟ್ರೇಯಲ್ ನೋಡಿ ಅನ್ನಿಸ್ತು. ತುಂಬ ಇಂಡಸ್ಟ್ರಿಯ ಲಿಸ್ಟೆಡ್ ಸ್ಟಾರ್ಸ್ ಈ ಥರ ರೋಲ್ಸ್ನ ಅಕ್ಸೆಪ್ಟ್ ಮಾಡೋಕ್ಕೆ ಹೆದರ್ಕೊಳ್ತಾರೆ, ಎಲ್ಲಿ ತನ್ನ ರೆಪ್ಯುಟೇಷನ್ ಹಾಳಾಗುತ್ತೋ ಅಂತ. ನೀವು ಕಲಂ ಕಾವಲ್ ಇನ್ನೂ ನೋಡಿಲ್ಲ ಅಂದರೆ ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಕಲಂ ಕಾವಲ್ ಮೂವಿ ಸ್ಪಾಯ್ಲರ್ ಏನು ಮೆನ್ಷನ್ ಮಾಡಲ್ಲ, ಬಟ್ ಮಮ್ಮೂಟಿ ಕ್ಯಾರೆಕ್ಟರ್ದು ಕೋರ್ ಪಾಯಿಂಟ್ಸ್ ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ಅದು ಮೇ ಬಿ ನಿಮ್ಮ ಮೂವಿ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಹಾಳು ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಲಂ ಕಾವಲ್ದು ಮೇನ್ ಕೋರ್ ಎಲಿಮೆಂಟ್ ಏನು ಇಷ್ಟ ಆಗಿದ್ದು ಅಂದರೆ ಮಮ್ಮೂಟಿ ಅವರ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್. ನಾರ್ಮಲ್ ಆಗಿ ಅಟ್ಲೀಸ್ಟ್ ಇವಾಗಿನ ಟ್ರೆಂಡ್ ಪ್ರಕಾರ ಸೋ ಕಾಲ್ಡ್ ಸ್ಟಾರ್ಸ್ ಕಂಪ್ಲೀಟ್ ಪಾಸಿಟಿವ್ ರೋಲ್ನ ಅಕ್ಸೆಪ್ಟ್ ಮಾಡೋಕ್ಕಿಂತ ಜಾಸ್ತಿ ಗ್ರೇ ಶೇಡ್ನ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರಾಕಿ ಬಾಯ್, ಪುಷ್ಪ ಒಂದು ಟ್ರೆಂಡ್ ಸೆಟ್ ಮಾಡಿತ್ತು, ಅದರ ಜೊತೆ ಅನಿಮಲ್ ಒಂದು ಟಾಕ್ಸಿಕ್ ಮೇಲ್ ಟ್ರೆಂಡ್ ಕೂಡ ಸ್ಟಾರ್ಟ್ ಮಾಡಿತ್ತು. ಆ್ಯಂಡ್ ಇವಾಗ ಎಲ್ಲ ಮೂವೀಸಲ್ಲೂ ಸ್ಟಾರ್ಸ್ ಅಥವಾ ಪ್ರಿಟೆನ್ಷಿಯಸ್ ಸ್ಟಾರ್ಸ್ ಅದೇ ಟೆಂಪ್ಲೇಟ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಆ್ಯಂಡ್ ಅಂಥದ್ರಲ್ಲಿ ಕಂಪ್ಲೀಟ್ ವಿಲನ್ ರೋಲ್ಸ್ನ ಅಕ್ಸೆಪ್ಟ್ ಮಾಡೋ ಲಿಸ್ಟೆಡ್ ಸ್ಟಾರ್ಸ್ ತುಂಬ ಕಡಿಮೆ. ವಿಲನಲ್ಲೂ ಸ್ವಲ್ಪ ಗ್ರೇ ಶೇಡ್ ಇರಬೇಕು, ಸ್ವಲ್ಪ ಸೇಫ್ ಪ್ಲೇ ಮಾಡೋ ಥರ ಕ್ಯಾರೆಕ್ಟರ್ ಚೂಸ್ ಮಾಡ್ತಿರೋದು ನೋಡ್ತಿದ್ದೀವಿ. ಅಂಥದ್ರಲ್ಲಿ ಮಮ್ಮೂಟಿ ಅನ್ಹಿಂಜ್ಡ್ ನೆಗೆಟಿವ್ ಕ್ಯಾರೆಕ್ಟರ್, ಯಾವುದೇ ಬ್ಯಾಕ್ ಸ್ಟೋರಿ ಅಥವಾ ಸಿಂಪತಿ ಇಲ್ಲದೇ ಪ್ಯೂರ್ಲಿ ವಿಲನ್. ಪ್ರತಿ ಪಾಯಿಂಟಲ್ಲೂ ವಿಲನ್ ಗೆಲ್ಲೋವಾಗ ನಮಗೆ ಕೋಪ ಬರುತ್ತಲ್ಲ, ಅದೇ ಥರ ಇರೋ ವಿಲನ್ನ ಪೋರ್ಟ್ರೇ ಮಾಡಿದ್ದು ಶಾಕಿಂಗ್ ಆಗಿತ್ತು. ಆ್ಯಂಡ್ ಮಮ್ಮೂಟಿ ಅವರು ನಮಗೆ ಶಾಕ್ ಮಾಡಿರೋದು ಇದೇನು ಮೊದಲಲ್ಲ. ಇದಕ್ಕಿಂತ ಮುಂಚೆ ತಾನೇ ಕಾತಲ್ ದ ಕೋರ್ ಅಂತ ಮೂವಿಲು ಹೋಮೋಸೆಕ್ಷುಯಲ್ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಿ ಶಾಕ್ ಮಾಡಿದ್ರು. ಲೈಕ್ ಎಷ್ಟು ಜನ ಆನ್ ಸ್ಕ್ರೀನಲ್ಲಿ ಸಿಂಪಲ್ ಆ್ಯಂಡ್ ರಿಯಲಿಸ್ಟಿಕ್ ಗೇ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡೋಕ್ಕೆ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವರು ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಆ ಏಜಲ್ಲಿ ಆ್ಯಂಡ್ ಆ ಸ್ಟಾರ್ಡಮ್ ಇಟ್ಕೊಂಡು. ಆ್ಯಂಡ್ ಬರೀ ಈ ಮೂವೀಸಲ್ಲಿ ಅಂತ ಅಲ್ಲ, ಈವನ್ ರೋಲ್ ಸರ್ಚಲ್ಲಿ ಕೂಡ ಗ್ರೇ ಶೇಡ್ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಿ ಶಾಕ್ ಮಾಡಿದ್ರು. ಆ್ಯಂಡ್ ಎಷ್ಟು ಜನ ಪೆರಾನ್ಬೋ ಮೂವಿ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಮೂವಿ ಕೂಡ ತುಂಬ ಜನ ಆನ್ ಸ್ಕ್ರೀನ್ ಮಾಡೋಕ್ಕೆ ಹೆದರ್ಕೊಳ್ತಾರೆ. ಆ ಥರ ಮೂವಿ ಆ್ಯಂಡ್ ಆ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಇವಾಗೂ ಎಷ್ಟೊಂದು ಜನ ಹೆಸಿಟೇಟ್ ಮಾಡ್ತಾರೆ. ಬಜೂಕಾ ಮತ್ತು ಟರ್ಬೋ ಕೂಡ ಶಾಕಿಂಗ್ ಆಗಿತ್ತು, ಬಟ್ ಇವಾಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಕನ್ಸಿಡರ್ ಬೀಯಿಂಗ್ ಆನ್ ಲಿಸ್ಟ್ ಸೆಲೆಬ್ರಿಟಿ, ಎಷ್ಟು ಜನ ನಮಗೆ ಗೊತ್ತಿರೋ ಹಾಗೆ ಸ್ಟಾರ್ ಆಗೋಕ್ಕಿಂತ ಮುಂಚೆ ತಗೊಳ್ತಿದ್ದ ರಿಸ್ಕ್ನ ಒಂದು ಸತಿ ಸ್ಟಾರ್ ಆದಮೇಲೆ ರಿಸ್ಕ್ ತಗೊಳ್ಳೋದು ಕಡಿಮೆ ಮಾಡ್ತಾರೆ. ಪ್ರತಿ ಮೂವಿಲೂ ಆ ಸ್ಟಾರ್ಡಮ್ ಗ್ಲೋರಿಫೈನ ಪ್ರೆಸೆಂಟ್ ಮಾಡಿ ಆ ರೂಟೀನ್ ಪ್ಯಾಕಿಂದ ಆಚೆ ಬರೋಕ್ಕೆ ಸಾಯ್ತಾರೆ. ಒಂದು ಸೀನಲ್ಲಿ ಗ್ಲೋರಿಫೈ ಮಾಡಿಲ್ಲ ಅಂದರೆ ಅವರ ಫ್ಯಾನ್ಸ್ಗೆ ಡಿಪ್ರೆಷನ್, ಪೊಲ್ಯೂಷನ್, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಅನ್ನೋ ರೀತಿ ಆಡ್ತಾರೆ. ಕಲಂ ಕಾವಲ್ ಮೂವಿಲಿ ಮಮ್ಮೂಟಿ ಫೈಟಿಂಗ್ ಸೀನ್ಸಲ್ಲಿ ಎದ್ದು ಬಿದ್ದಿರೋ ಸೀನ್ಸ್ಗಳಿದೆ, ಆದರೆ ಕೆಲವರು ಹೀರೋಯಿನ್ ನೇವಲ್ ನೋಡೋಕ್ಕೆ ಮಾತ್ರ ಬೆಂಡಾಯ್ತಾರೆ ಅಷ್ಟೇ. ಆ್ಯಂಡ್ ಇದೇ ಥರ ಎಕ್ಸಾಂಪಲಲ್ಲಿ ಬರೋ ಮೂವಿನೇ ರಾಜಾ ಸಾಬ್. ಮೊದಲನೇದಾಗಿ ಪೂರ್ತಿ ಮೂವಿ ಪ್ರಭಾಸ್ನ ಸ್ಟಾರ್ಡಮ್ ಮೇಲೆ ನಿಂತಿತ್ತು, ಆದರೆ ಪ್ರಭಾಸ್ ಶೂಟಿಂಗ್ ಸೆಟ್ಟಲ್ಲಿ ನಿಂತಿರಲಿಲ್ಲ. ಸೊ ಮೂವಿ ಅಂತೂ ಪಕ್ಕಾ ಸ್ಕ್ರಿಪ್ಟ್ ಇಲ್ದೇನೆ ಪ್ರಭಾಸ್ ಇದ್ದಾರೆ ನೋಡ್ಕೊಳ್ಳೋಣ ಅನ್ನೋ ಭರವಸೆ ಮೇಲೆ ನಿಂತಿತ್ತು. ಆ್ಯಂಡ್ ಪೂರ್ತಿ ಮೂವಿ ನೋಡಿ, ಇನ್ನು ಟಿಪಿಕಲ್ 2000s ಟೆಂಪ್ಲೇಟ್ ಇಟ್ಕೊಂಡು ಮಾಡಿದ್ದಾರೆ. ಹೀರೋ ಸ್ಟೈಲಿಶ್ ಎಂಟ್ರಿ, ಪಾಲಿಗ್ಯಾಮಿ, ಈ ಮೂವಿಲಿ ಪೋಲಿಗ್ಯಾಮಿ ಅಂತ ಕರಿಬೋದು, ಫಾರಿನ್ ಲೊಕೇಶನ್, ಗಸ್ಕಾ ಸೀನ್ಸ್, ಆಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ಶೂಟಿಂಗ್ ದಿನನೇ ಸ್ಕ್ರಿಪ್ಟ್ ಬರೆಯೋದು. ಸೊ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಡಮ್ ಅನ್ನೋ ಪದನ ಯಾವ ರೀತಿಯಲ್ಲಿ ಮಿಸ್ಯೂಸ್ ಮಾಡಿದ್ದಾರೆ ಅಂತ. ಲೈಕ್ ಒಂದು ಕಡೆ ಮಮ್ಮೂಟಿ ಅವರ ಸ್ಟಾರ್ಡಮ್ನ ಹೇಗೆ ಒಂದು ಎಮೋಷ್ನಲ್ ಡ್ರಾಮಾಗೆ, ಒಂದು ಇಂಟೆನ್ಸ್ ಥ್ರಿಲ್ಲರ್ಗೆ ಯೂಸ್ ಮಾಡಿದ್ದಾರೆ. ವೇರಾಸ್ ಪ್ರಭಾಸ್ ಅವರು ಸ್ಟಾರ್ಡಮ್ ಸಿಗೋಕ್ಕಿಂತ ಮುಂಚೆ ಇದ್ದಿದ್ದ ಎಫರ್ಟ್ನ ಸ್ಟಾರ್ಡಮ್ ಸಿಕ್ಕಿದ ಮೇಲೆ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಮುಂಚೆ ಅಯ್ಯೋ ಪಾಪ ಅನಿಸೋದು, ಗೊತ್ತಿಲ್ಲದೆ ರಾಂಗ್ ಪ್ರಾಜೆಕ್ಟ್ಸ್ನ ಚೂಸ್ ಮಾಡ್ತಿದ್ದಾರೆ ಅಂತ. ಬಟ್ ಇವಾಗ ಈ ಥರ ಮೂವಿಲಿ ಆ್ಯಕ್ಟ್ ಮಾಡ್ತಿರೋದು ನೋಡೋದ್ರೆ ಗೊತ್ತಾಗುತ್ತೆ. ಇವರಿಗೆ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಗೊತ್ತಿರುತ್ತೆ ದಟ್ ಈ ಮೂವಿ ಚೆನ್ನಾಗಿರಲ್ಲ, ಬಟ್ ಬಿಡು ನನ್ನ ಫ್ಯಾನ್ಸ್ ನೋಡ್ತಾರೆ ಅನ್ನೋ ರೀತಿ. ಇವಾಗ ಸ್ವಲ್ಪ ಜನ ಡಿಫೆಂಡ್ ಮಾಡ್ತಾರೆ ದಟ್ ಪ್ರಭಾಸ್ ಪ್ರಾಬ್ಲಮ್ ಅಲ್ಲ, ಡೈರೆಕ್ಟರ್ ಸರಿ ಇಲ್ಲ ಅಂತ. ಪ್ರಭಾಸ್ ಅವರು ಟ್ರೈ ಮಾಡ್ತಿದ್ದಾರೆ, ಅಷ್ಟು ಇಂಜುರಿ ಇದ್ರು ಕೂಡ ಅಂತ. 5 meters ನಡೆಯೋಕ್ಕೆ ಕೂಡ ಬಾಡಿ ಡಬಲ್ ಯೂಸ್ ಮಾಡೋ ಇಂಜುರಿ ಯಾರಿಗೂ ಬೇಡ ಗುರು. ಆ್ಯಂಡ್ ಇದೇ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ವೇರ್ ಸ್ಟಾರ್ಡಮ್ ಬಿಲ್ಡಪ್ ಅನ್ನೋದು ಚೆನ್ನಾಗಿ ಹೋಯ್ತಿರೋ ಸ್ಟೋರಿನ ಹಾಳು ಮಾಡಿರೋದು. ಇದಕ್ಕೆ ಬೆಸ್ಟ್ 2 ಎಕ್ಸಾಂಪಲ್ಸ್ ಅಂದರೆ ತಲಪತಿ ವಿಜಯ್ ಅವರ ಮಾಸ್ಟರ್ ಮತ್ತು ರಜನಿಕಾಂತ್ ಅವರ ವೆಟ್ಟಯಾನ್. ಎರಡು ಮೂವಿಲು ಮೇನ್ ಸ್ಟೋರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೀರೋ ಎಂಟ್ರಿಗೆ ಅಂತ ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ. ಓಕೆ, ಡೈಜೆಸ್ಟಬಲ್ ಬಿಕಾಸ್ ಇನ್ನೂ ಮೇನ್ ಪ್ಲಾಟ್ಗೆ ಬಂದಿಲ್ಲ, ಸ್ವಲ್ಪ ಬಿಲ್ಡಪ್ ಕೊಟ್ಟರೆ ಓಕೆ ಬಿಡಿ ಅಂತ.
ಆ್ಯಂಡ್ ನಾನು ಮಾಸ್ಟರ್ ಮೂವಿ ಎಂಟ್ರಿ ಸೀನ್ ತುಂಬಾ ಎಂಜಾಯ್ ಮಾಡಿದ್ದೀನಿ. ಈ ಒಂದು ಲಾಜಿಕಲಿ ಕರೆಕ್ಟ್ ಪ್ಲೇ ಆಗಿಲ್ಲ ಅಂದರೂ ಕೂಡ. ಬಟ್ ಒಂದು ಸತಿ ಈ ಮೂವಿಯ ಕೋರ್ ಪಾಯಿಂಟ್ಗೆ ಬಂದಮೇಲೆ ಆಡಿಯನ್ಸ್ ಕ್ಯೂರಿಯಸ್ ಆಯ್ತಾರೆ, ಓಕೆ ಮುಂದೆ ಹೀರೋ ಇದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಅಂತ. ಬಟ್ ತುಂಬ ಇಂಪಾರ್ಟೆಂಟ್ ಸೀನ್ಸಲ್ಲಿ ಕೂಡ ಸ್ಟಾರ್ ವಾರ್ಶಿಪ್ ಹೆಸರಲ್ಲಿ ಸ್ಟೋರಿ ಡೈಲೌಟ್ ಆಗೋದು ನೋಡ್ತೀವಿ. ಮಾಸ್ಟರ್ ಮೂವಿ ಸೆಕೆಂಡ್ ಹಾಫಲ್ಲಿ ಜೈಲೊಳಗಿನ ಮಕ್ಕಳು ಮತ್ತು ಮಾಸ್ಟರ್ ಮಧ್ಯೆ ಇರೋ ಬಾಂಡಿಂಗ್ ಸ್ಟ್ರಾಂಗ್ ಮಾಡೋ ಸೀಕ್ವೆನ್ಸಸ್ ಇರಬೇಕಿತ್ತು. ಬಟ್ ಅಲ್ಲಿ ತಲಪತಿ ವಿಜಯ್ ಅವರ ಗಿಲ್ಲಿ ಕಾಲ್ ಬ್ಯಾಕ್ ಸೀನ್ಗೆ 15 ಮಿನಿಟ್ಸ್ ವೇಸ್ಟ್ ಮಾಡಿದ್ರು. ಹೀರೋ ಇದ್ದಾನೆ ಅಂದರೆ ಹೀರೋಯಿನ್ ಬೇಕಲ್ವಾ ಅಂತ ಅದಕ್ಕೆ ಅವಾಗವಾಗ ಸ್ಟೋರಿಲಿ ಬ್ರೇಕ್ ಹಾಕಿದ್ರು. ಮೇನ್ ಕ್ಲೈಮ್ಯಾಕ್ಸ್ ಬಂದಾಗ ಆರ್ಚರಿಗೆ ಗೊತ್ತಿರೋರ್ಗಿಂತ ಚೆನ್ನಾಗಿ ನಮ್ಮ ಹೀರೋ ಅದನ್ನು ಹೇಗೆ ಈಸಿಯಾಗಿ ಪ್ಲೇ ಔಟ್ ಮಾಡ್ತಾನೆ ಅಂತ ತೋರಿಸ್ತಾರೆ. ವಿಜಯ್ ಸೇತುಪತಿ ಅಂತ ಹೆವಿಯಾದ ಆ್ಯಕ್ಟರ್ಗೆ ಈಸಿಯಾಗಿ ಎತ್ತು ಮೇಕೆ ಥರ ನೇತಾಕ್ತಾನೆ. ವೆಟ್ಟೆಯಾನ್ಗೆ ಬರೋ ಹಾಗಿದ್ದರೆ ಇನಿಷಿಯಲ್ ಬಿಲ್ಡಪ್ ಓಕೆ ಇತ್ತು. ಆಮೇಲೆ ಮೇನ್ ಸ್ಟೋರಿ ತುಂಬ ಇಂಟೆನ್ಸ್ ಇದೆ ಅಂತ ಫೋಕಸ್ ಮಾಡಿ ನೋಡ್ತಿದ್ರೆ ಇವಾಗ ವಿಲನ್ನ ಹೇಗೆ ಅವನ ಬಿಲ್ಡಿಂಗ್ಗೆ ಹೋಗಿ ಕನ್ಫ್ರಂಟ್ ಮಾಡ್ತಾನೆ ಅಂತ ಕ್ಯೂರಿಯಸ್ ಆಗಿದ್ದರೆ ಅದು ಸ್ಟಾರ್ ವಾರ್ಶಿಪ್ಪಲ್ಲೇ ಮುಗಿಸ್ಬಿಟ್ರು. ಈವನ್ ಕ್ಲೈಮ್ಯಾಕ್ಸ್ ಇಂಟೆನ್ಸಿಟಿಯಿಂದ ಹೋಯ್ತಿದೆ ಅನ್ನೋ ಟೈಮಲ್ಲಿ ರಜನಿಕಾಂತ್ಗೆ ಬಿಲ್ಡಪ್ ಕೊಟ್ಟಿಲ್ಲ ಅಂತ ನೆನಪಿಗೆ ಬರುತ್ತೇನೋ. ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಟ್ರಾ ಟೈಮ್ ವಿಲನ್ ಎಸ್ಕೇಪ್ ಪ್ಲಾಟ್ ಆ್ಯಡ್ ಮಾಡಿ ರಜನಿಕಾಂತೆ ಅವನನ್ನು ಹಿಡಿಬೇಕು ಅಂತ ಬಿಲ್ಡಪ್ ಸೀನ್ ಇಟ್ಟಿದ್ದಾರೆ. ರೂಟೀನಿಂದ ಸ್ವಲ್ಪ ಡಿಫ್ರೆಂಟ್ ಹೋಯ್ತಿದ್ದಾರೆ ಅಂತ ಖುಷಿ ಪಡೋ ಟೈಮಲ್ಲಿ ಮತ್ತೆ ಆ ರೂಟೀನ್ ಟೆಂಪ್ಲೇಟಲ್ಲೇ ಎಂಡ್ ಮಾಡ್ತಾರೆ. ಆ್ಯಂಡ್ ಇವೆರಡು ಕರೆಕ್ಟಾಗಿ ವರ್ಕ್ ಆಗಿಲ್ದಿರೋದಕ್ಕೆ ಕಾರಣ ಕ್ಯಾರೆಕ್ಟರ್ ಬಿಲ್ಡಪ್ ಬದಲು ಸ್ಟಾರ್ ಬಿಲ್ಡಪ್ ಮೇಲೆ ಫೋಕಸ್ ಮಾಡಿದ್ದು. ಸ್ಟಾರ್ಸ್ ಇದ್ದರೆ ಸ್ಟಾರ್ ಬಿಲ್ಡಪ್ ಇರಲೇಬೇಕು ಅನ್ನೋ ಟೆಂಪ್ಲೇಟ್ಗೆ ಯೂಸ್ ಟು ಆಗೋಗಿದ್ದಾರೆ. ಬಟ್ ನೀವೇ ಬಜರಂಗಿ ಭಾಯ್ಜಾನ್ ಅಂತ ಮೂವಿ ನೋಡಿ, ಅಲ್ಲಿ ಬಿಲ್ಡಪ್ ಕೊಟ್ಟರೂ ಕೂಡ ಸ್ಟಾರ್ ಬಿಲ್ಡಪ್ ನೋಡಲ್ಲ. ಬಜರಂಗಿ ಭಾಯ್ಜಾನ್ ಮೂವಿ ಓಪನಿಂಗ್ ಸೀನ್ ಅಂದರೆ ಸಲ್ಮಾನ್ ಖಾನ್ ಎಂಟ್ರಿ ಸೀನಲ್ಲಿ ನೋಡಿ, ಅವರಿಗೆ ಸ್ಲೋಮೋ ಬಿಲ್ಡಪ್ ಕೊಟ್ಟಿರೋ ಥರ ಇದೆ ಸಾಂಗ್ ಎಂಟ್ರಿಲಿ. ಬಟ್ ಇಲ್ಲಿ ಸಲ್ಮಾನ್ ಖಾನ್ ಯಾರು ಅಂತ ಗೊತ್ತಿಲ್ಲದಿರೋರು ಕೂಡ ಎಂಜಾಯ್ ಮಾಡೋ ರೀತಿ ಇದೆ. ಯಾಕೆ? ಬಿಕಾಸ್ ಈ ಕಂಪ್ಲೀಟ್ ಎಂಟ್ರಿ ಸೀನ್ ಸಲ್ಮಾನ್ ಖಾನ್ ಬಿಲ್ಡಪ್ ಥರ ಇಲ್ಲ, ರ್ಯಾದರ್ ಪವನ್ ಚತುರ್ವೇದಿ ಕ್ಯಾರೆಕ್ಟರ್ ಬಿಲ್ಡಪ್ ಥರ ಇದೆ. ಆ್ಯಂಡ್ ಇದಕ್ಕೆ ಸಿಚುವೇಶನ್ ಕೂಡ ಮ್ಯಾಟರ್ ಆಗುತ್ತೆ. ಫಸ್ಟ್ ಪವನ್ ಚತುರ್ವೇದಿ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ಮುನ್ನಿ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದರೆ ಮೂವಿ ಓಪನಿಂಗ್ ವರ್ಕ್ ಆಯ್ತಿರಲಿಲ್ಲ. ಬಟ್ ಇಲ್ಲಿ ಇನಿಷಿಯಲಿ ಮುನ್ನಿ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಮಾಡ್ತಾರೆ. ಪಾಕಿಸ್ತಾನ್ ಹುಡುಗಿ ಭಾರತಕ್ಕೆ ಬಂದಿದ್ದಾಳೆ, ಆಲ್ರೆಡಿ ಅವಳಿಗೆ ಮಾತಾಡೋಕ್ಕೆ ಬರಲ್ಲ. ಆ್ಯಂಡ್ ಇವೆಲ್ಲ ಪ್ರಾಬ್ಲಮ್ ಮಧ್ಯೆ ವಾಪಸ್ ಪಾಕಿಸ್ತಾನ್ಗೆ ಹೋಗುವಾಗ ಅವಳು ಮಾತ್ರ ಇಂಡಿಯಾದಲ್ಲಿ ಉಳ್ಕೊಳ್ತಾಳೆ. ಆ್ಯಂಡ್ ಇವಾಗ ಆಡಿಯನ್ಸ್ಗೆ ಇವಳನ್ನು ಯಾರು ಕಾಪಾಡ್ತಾರೆ ಅಂತ ಕ್ವಶನ್ ಮೂಡೋವಾಗ ಇಂಟ್ರೊಡ್ಯೂಸ್ ಆಗೋ ಕ್ಯಾರೆಕ್ಟರ್ ಪವನ್ ಚತುರ್ವೇದಿ. ಸೊ ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಬರೀ ಸಲ್ಮಾನ್ ಖಾನ್ ಬಿಲ್ಡಪ್ ಅಲ್ಲ, ಬಟ್ ರೇ ಆಫ್ ಹೋಪ್ ಥರ ಕೂಡ ಪೋರ್ಟ್ರೇ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆ್ಯಕ್ಟರ್ ಅಥವಾ ಸ್ಟಾರ್ ಬಿಲ್ಡಪ್ ಅಲ್ಲ, ಆರೆಲ್ಸ್ ಆ ಸ್ಟಾರ್ಡಮ್ ಕೂಡ ಕಾಣಿಸಲ್ಲ, ಬಟ್ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ನೋಡ್ತಿಲ್ಲ. ಆ್ಯಂಡ್ ಇದೇ ಕ್ಯಾರೆಕ್ಟರ್ ಜಸ್ಟ್ ಲೈಕ್ ಹನುಮಾನ್ ಇನ್ನೋಸೆಂಟ್ ಇರ್ತಾನೆ. ಆ್ಯಂಡ್ ಇದನ್ನು ಥ್ರೂ ಔಟ್ ದ ಮೂವಿ ಕನ್ಸಿಸ್ಟೆಂಟ್ ಆಗಿ ನೋಡ್ತೀರಾ. ನಾಟ್ ಲೈಕ್ ಸಿಚುವೇಶನ್ ಚೆನ್ನಾಗಿದೆ, ಸಲ್ಮಾನ್ ಖಾನ್ಗೆ ಬಿಲ್ಡಪ್ ಕೊಡೋಣ, ಫ್ಯಾನ್ಸ್ ಖುಷಿ ಆಗೋಯ್ತಾರೆ ಅಂತ ಎಲ್ಲೂ ಕಾಂಪನ್ಸೇಟ್ ಮಾಡಿಲ್ಲ. ಈವನ್ ಪೊಲೀಸ್ ಸ್ಟೇಷನಲ್ಲಿ ಅವನು ಅಟ್ಯಾಕ್ ಮಾಡಿದಾಗೂ ಆ ಇನ್ನೋಸೆನ್ಸ್ ಆ್ಯಂಡ್ ಕಾಮ್ ಮೈಂಡಲ್ಲಿ ಇದ್ದವನನ್ನು ಡಿಸ್ಟರ್ಬ್ ಮಾಡಿದ್ರೆ ಹೇಗಿರುತ್ತೆ ಅಂತ ಆಗಿತ್ತು. ಆ್ಯಂಡ್ ಈವನ್ ಕ್ಲೈಮ್ಯಾಕ್ಸಲ್ಲಿ ಸಲ್ಮಾನ್ ಖಾನ್ ಫ್ಯಾನ್ಸ್ಗೋಸ್ಕರ ಇವನು ಎಲ್ಲ ಪೊಲೀಸ್ನ ಹೊಡೆದಾಕೊಂಡು ತಪ್ಪಿಸ್ಕೊಂಡು ಹೋಯ್ತಾನೆ ಅಂತ ಮಾಡ್ಬೋದಿತ್ತು. ಬಟ್ ಇಲ್ಲ, ಪೊಲೀಸ್ ಹತ್ರ ಹೊಡೆಸ್ಕೊಳ್ಳೋದು, ಆ ಇಂಜುರೀಸ್, ಆ ನಿಜವಾದ ಕ್ಯಾರೆಕ್ಟರ್ ಥರ ಫೀಲ್ ಆಯ್ತಾನೆ. ಸೊ ಸ್ಟಾರ್ಡಮ್ಗೆ ಸ್ಟಾರ್ಡಮ್ ಆಯಿತು, ಸ್ಟೋರಿನೂ ಡೈಲ್ಯೂಟ್ ಆಗಿಲ್ಲ. ಆ್ಯಂಡ್ ಬಿಲ್ಡಪ್ ಸ್ಟಾರ್ ಮೇಲೆ ಡಿಪೆಂಡ್ ಆಗಬಾರ್ದು, ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಬೇಕು. ಇವಾಗ ಮಮ್ಮೂಟಿಯವರ ಕಲಂ ಕಾವಲಲ್ಲಿ ನೀವು ಬಿಲ್ಡಪ್ ಏನೂ ನೋಡಲ್ಲ. ಯಾಕೆ ಅಂದರೆ ಕ್ಯಾರೆಕ್ಟರ್ ಬಿಲ್ಡಪ್ ಕೊಡೋ ರೇಂಜ್ಗೇನೂ ಇರಲ್ಲ, ಬಟ್ ಆಡಿಯನ್ಸ್ಗೆ ಫ್ರಸ್ಟ್ರೇಟ್ ಮಾಡೋ ರೇಂಜ್ಗೆ ಇರ್ತಾನೆ. ಆ್ಯಂಡ್ ಕೆಲವು ಕಡೆ ಆ ಬಿಲ್ಡಪ್ ಥರ ನೋಡಿದ್ರು ಅದು ಮಮ್ಮೂಟಿಗೋಸ್ಕರ ಅಲ್ಲ, ಜಸ್ಟ್ ದ್ಯಾಟ್ ಅವನ ಕ್ಯಾರೆಕ್ಟರ್ ಬರೀ ನೆಗೆಟಿವ್ ಶೇಡ್ ಅಲ್ಲ, ಬಟ್ ಆಲ್ಸೋ ಕ್ಯೂರಿಯಸ್ಲಿ ತುಂಬ ಇಂಟೆಲಿಜೆಂಟ್ ಕೂಡ ಅಂತ. ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಪ್ ಮತ್ತು ಸ್ಟಾರ್ ಬಿಲ್ಡಪ್ ಡಿಫ್ರೆನ್ಸ್ ಈಸಿಯಾಗಿ ಅರ್ಥ ಮಾಡಿಸೋಕೆ 2 ಮೂವಿ ಎಕ್ಸಾಂಪಲ್ ತಗೊಳ್ತೀನಿ. ಕ್ಯಾರೆಕ್ಟರ್ ಬಿಲ್ಡಪ್ ಮಾಡಿರೋ ಮೂವಿ ಎಕ್ಸಾಂಪಲ್ಗೆ ಶಿವರಾಜ್ ಕುಮಾರ್ ಮತ್ತು ನರ್ತನ್ ಕಾಂಬಿನೇಷನಲ್ಲಿ ಬಂದಿರೋ ಮಫ್ತಿ ಆ್ಯಸ್ ಅನ್ ಎಕ್ಸಾಂಪಲ್ ತಗೊಳ್ಳಿ. ಆ್ಯಂಡ್ ಸ್ಟಾರ್ ಬಿಲ್ಡಪ್ ಮಾಡಿರೋ ಮೂವಿ ಎಕ್ಸಾಂಪಲ್ಗೆ ಶಿವರಾಜ್ ಕುಮಾರ್ ಮತ್ತು ನರ್ತನ್ ಕಾಂಬಿನೇಷನಲ್ಲಿ ಬಂದಿರೋ ಬೈರತಿ ರಣಗಲ್ ಆ್ಯಸ್ ಅನ್ ಎಕ್ಸಾಂಪಲ್ ತಗೊಳ್ಳಿ. ಮಫ್ತಿ ಮೂವಿ ಇಂಟರ್ವಲ್ ಪಾಯಿಂಟಲ್ಲಿ ಶಿವರಾಜ್ ಕುಮಾರ್ ಎಂಟ್ರಿ ಸೀನ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗೋಕ್ಕೆ ರೀಸನ್ ಏನಂದರೆ ಅದು ಒಂದು ಕಡೆ ಫ್ಯಾನ್ ಸರ್ವಿಸ್ ಕೂಡ ಆಗಿರುತ್ತೆ, ಹೌದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅದು ಮೂವಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಬಿಲ್ಡಪ್ ಕೊಟ್ಟಿರೋ ಬೈರತಿ ರಣಗಲ್ ಕ್ಯಾರೆಕ್ಟರ್ ಬಿಲ್ಡಪ್ ಕೂಡ ಆಗಿರುತ್ತೆ. ಆ್ಯಂಡ್ ಇದು ಇದನ್ನ ಬೋತ್ ವೇಸ್ ವರ್ಕ್ ಕೂಡ ಆಗುತ್ತೆ. ಫ್ಯಾನ್ಸ್ಗೆ ಇನ್ನು ಶಿವರಾಜ್ ಕುಮಾರ್ನ ಇನ್ನೂ ಯಾಕೆ ತೋರಿಸಿಲ್ಲ ಅನ್ನೋ ಆ್ಯಂಟಿಸಿಪೇಷನ್. ಯಾರು ಫ್ಯಾನ್ಸ್ ಅಲ್ಲ, ಜಸ್ಟ್ ಮೂವಿ ನೋಡೋಕ್ಕೆ ಬಂದಿರ್ತಾರಲ್ಲ, ಯಾರು ಗುರು ಈ ಬೈರತಿ ರಣಗಲ್ಲು ರಾಕ್ಷಸ ಅಂತ ಹೇಳ್ತಿದ್ದಾರೆ, ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ. ಆ್ಯಂಡ್ ಅದ್ರ ಮಧ್ಯೆ ಇಂಟರ್ವಲ್ಲಲ್ಲಿ ಅಷ್ಟೆಲ್ಲ ಆದಮೇಲೆ ಇದು ಡೈರೆಕ್ಟರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆ ಗ್ಲೋರಿಯಸ್ ಆ್ಯಂಡ್ ಮಾನ್ಸ್ಟ್ರಸ್ ವೇಯಲ್ಲಿ ತೋರಿಸಿರೋದಕ್ಕೆ ಅದು ಕ್ಯಾರೆಕ್ಟರ್ ಬಿಲ್ಡಪ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದೇ ರೀಸನ್ಗೆ ನನಗೆ ಸ್ವಲ್ಪ ಮಟ್ಟಿಗೆ ಮಾಸ್ಟರ್ ಮೂವಿ ಎಂಟ್ರೆನ್ಸ್ ಕೂಡ ವರ್ಕ್ ಆಗಿತ್ತು.
ಆ್ಯಂಡ್ ಆಲ್ಸೋ ಇದೇ ಸಿಮಿಲರ್ ರೀಸನ್ಗೆ ರಾಕಿ ಬಾಯ್ ಎಂಟ್ರಿ KGF ಚಾಪ್ಟರ್ 1 ಕೂಡ ವರ್ಕ್ ಆಗಿದ್ದು. ಯಾಕಂದರೆ ಇಲ್ಲಿ ಆ್ಯಂಟಿಸಿಪೇಷನ್ ಪ್ಲಸ್ ರಿವಾರ್ಡ್ ಅನ್ನೋದು ಕರೆಕ್ಟಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಮೂವಿ ಮುಗಿದ ಮೇಲೆ ಮಫ್ತಿ ನೋಡಿರೋರು ಬೈರತಿ ರಣಗಲ್ ಅನ್ನೋ ಹೆಸರನ್ನ ನೆನ್ಪಿಟ್ಕೊಂಡಿರ್ತಾರೆ. ಆ್ಯಂಡ್ ಇನ್ ದ ಸೇಮ್ ವೇ KGF ನೋಡಿದ್ಮೇಲೆ ನಾರ್ತ್ ಆಡಿಯನ್ಸ್ ಇವರನ್ನ ಯಶ್ ಅಂತ ನೆನಪಲ್ಲಿ ಇಟ್ಕೊಂಡಿಲ್ಲ, ಬಟ್ ರಾಕಿ ಬಾಯ್ ಅಂತ ನೆನಪಲ್ಲಿ ಇಟ್ಕೊಂಡಿರೋದು. ಆ್ಯಂಡ್ ಜಸ್ಟ್ ಸ್ಟಾರ್ ಬಿಲ್ಡಪ್ ಎಕ್ಸಾಂಪಲ್ಗೆ ಬೈರತಿ ರಣಗಲ್ ಮೂವಿಯ ಇಂಟರ್ವಲ್ ಪಾಯಿಂಟೇ ಎಕ್ಸಾಂಪಲ್ ಆಗುತ್ತೆ. ಫಸ್ಟ್ ಅಂತೂ ಬೈರತಿ ರಣಗಲ್ ಆ್ಯಂಡ್ ಶಿವರಾಜ್ ಕುಮಾರ್ ಅನ್ನೋ IPಲಿ ಈ ಮೂವಿ ರಿಲೀಸ್ ಆಗಿದ್ದು. ಎಲಿಮೆಂಟ್ ಕಡಿಮೆ ಇದ್ರೂ ಕೂಡ ಪ್ರೀ ಇಂಟರ್ವಲಲ್ಲಿ ಸ್ವಲ್ಪ ಎಮೋಷನ್ ಜನ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆ್ಯಂಡ್ ಅದು ಆದಮೇಲೆ ಇಂಟರ್ವಲ್ ಸೀನಲ್ಲಿ ಲಾಂಗ್ ಎತ್ಕೊಂಡು ಆ್ಯಂಡ್ ಎಲ್ಲರನ್ನೂ ಕೊಚ್ಚಾಕೋದು ಮಫ್ತಿ ಮೂವಿ ಮೈಂಡಲ್ಲಿ ಇಟ್ಕೊಂಡು ನೋಡಿದರೆ ಇದು ಬೈರತಿ ರಣಗಲ್ ರಿವೆಂಜ್ ಆಗಿ ವರ್ಕ್ ಆಗಲ್ಲ, ಬಟ್ ಶಿವರಾಜ್ ಕುಮಾರ್ ಕಾಲ್ ಬ್ಯಾಕ್ ಆಗಿ ವರ್ಕ್ ಆಗುತ್ತೆ. ಸೊ ಸಿಂಪಲ್ ಆಗಿ ಇದು ಶಿವರಾಜ್ ಕುಮಾರ್ ಎಂಟ್ರಿ ಸೀನ್ ಆಗಿ ವರ್ಕ್ ಆಗುತ್ತೆ, ಬೈರತಿ ರಣಗಲ್ದು ಅಲ್ಲ. ಆ್ಯಂಡ್ ಇದೇ ಸ್ಟಾರ್ ವರ್ಷಿಪ್ ಹೆಸರಲ್ಲಿ ನಮ್ಮ ಕನ್ನಡದ ಲಿಸ್ಟೆಡ್ ಆ್ಯಕ್ಟರ್ಸ್ನ 3 ಮೂವೀಸ್ 45, ಮಾರ್ಕ್ ಮತ್ತು ಡೆವಿಲ್ 3 ಆ್ಯಸ್ ಅ ಕನ್ವಿನ್ಸಿಂಗ್ ಸ್ಟೋರಿ ಫೇಲ್ ಆಗಿದ್ದು. 45 ಕ್ಲೈಮ್ಯಾಕ್ಸಲ್ಲಿ ಆ ಕ್ಯಾರೆಕ್ಟರ್ದು ಬೇರೆ ಅವತಾರ ತೋರಿಸೋ ರೀತಿ ಇರಲಿಲ್ಲ, ಬಟ್ ನೋಡಿ ಶಿವರಾಜ್ ಕುಮಾರ್ಗೆ ಹೇಗೆ ಬೇರೆ ಬೇರೆ ರೂಪದಲ್ಲಿ ತೋರಿಸಿದ್ದೀವಿ ಅನ್ನೋ ರೀತಿ ಇತ್ತು. ವೇರಾಸ್ ಮಾರ್ಕ್ ಮೂವಿಯ ಡಲ್ ಪಾಯಿಂಟ್ಸ್ ಯಾವ್ಯಾವ ಸೀನಲ್ಲಿ ಇದೆಯಲ್ಲ ಅವೆಲ್ಲ ಸೀನಲ್ಲಿ ಸುದೀಪ್ ಅವರ ಆರಾ ಫಾರ್ಮಿಂಗ್ ಸೀನ್ ಇದೆ. ಇದು ಮಾರ್ಕ್ ಕ್ಯಾರೆಕ್ಟರ್ನ ಆರಾ ಫಾರ್ಮಿಂಗ್ ಥರ ತೋರಿಸಿದ್ರೆ ವರ್ಕ್ ಆಗಿರೋದು, ಬಟ್ ಇಲ್ಲಿ ಸುದೀಪ್ ಅವರ ಆರಾ ಫಾರ್ಮಿಂಗ್ ಅಂತ ತೋರಿಸಿರೋದಕ್ಕೆ ತುಂಬ ಕಡೆ ಅದೇ ನೆಗೆಟಿವ್ ಪಾಯಿಂಟ್ ಆಗಿರೋದು. ಸೊ ತುಂಬ ಎಕ್ಸಾಂಪಲ್ಸ್ ಇದೆ ವೇರ್ ತುಂಬ ಚೆನ್ನಾಗಿರೋ ಪೊಟೆನ್ಷಿಯಲ್ ಇರೋ ಸ್ಟೋರೀಸಲ್ಲಿ ಸ್ಟೋರಿ ಸೆಲ್ಲಿಂಗ್ ಪಾಯಿಂಟ್ ಆಗಿ ತೋರಿಸಿದ್ರೆ ಮೂವಿ ತುಂಬ ಚೆನ್ನಾಗಿ ವರ್ಕ್ ಆಗಿರೋದು. ಅದನ್ನು ಬಿಟ್ಟು ಫ್ಯಾನ್ಸಲ್ಲಿ ಬೇಜಾರು ಮಾಡ್ಕೊಳ್ತಾರೆ ಅಂತಾನೋ ಅಥವಾ ಸ್ಟಾರ್ಗೆ ಬಿಲ್ಡಪ್ ಕೊಡೋದು ಬಿಟ್ಟರೆ ಮೂವಿಲಿ ಬೇರೆ ಏನೂ ಇಲ್ಲ ಅಂತಾನೋ ಈ ಸ್ಟಾರ್ ಬಿಲ್ಡಪ್ ಇಟ್ಟು ಸ್ಟೋರಿನ ಹಾಳು ಮಾಡಿದ್ದಾರೆ. ಆ್ಯಂಡ್ ಇದೇ ಡಿಫ್ರೆನ್ಸ್ ಫಾರಿನ್ ಮೂವೀಸ್ ಮತ್ತು ನಮ್ಮಲ್ಲಿ ಇರೋದು. ಆ್ಯಂಡ್ ಆ್ಯಕ್ಚುಲಿ ಇಂಡಿಯನ್ ಮೂವೀಸ್ ಬೇರೆ ಇಂಡಸ್ಟ್ರಿಗಿಂತ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಫೀಲ್ ಮಾಡಿಸೋದೆ ಆ ಮಾಸ್ ಮಸಾಲ ಎಲಿಮೆಂಟ್. ಬಟ್ ಆ ಮಾಸ್ ಮಸಾಲ ಎಲಿಮೆಂಟ್ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿಲ್ಲ ಅಂದರೆ ನಮ್ಮ ಆ ಮಾಸ್ ಮಸಾಲ ಅನ್ನೋ ಯೂನಿಕ್ ಫ್ಯಾಕ್ಟರು ಕೂಡ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಸಿನಿಮಾ ಈ ಮಾಸ್ ಮಸಾಲ ಎಲಿಮೆಂಟಲ್ಲಿ ನೆಗೆಟಿವ್ ಆಗಿ ಹೋಯ್ತಿರೋದಕ್ಕೆ ಕಾರಣ ಸ್ಟಾರ್ ಪ್ರೆಸೆನ್ಸ್. ಬಟ್ ಹಾಲಿವುಡ್ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಅಲ್ಲಿ ಶರ್ಲಾಕ್ಗೆ ಬಿಲ್ಡಪ್ ಕೊಟ್ಟಿದ್ದಾರೆ ಅಂದರೆ ಆ ಶರ್ಲಾಕ್ನ ಇಂಟೆಲಿಜೆನ್ಸ್ಗೆ ಬಿಲ್ಡಪ್ ಕೊಡ್ತಾರೆ, ನಾಟ್ ದಟ್ RDJ ಅಥವಾ ಬೆನೆಡಿಕ್ಟ್ಗೆ ಬಿಲ್ಡಪ್ ಕೊಡಬೇಕು, ಅವರು ದೊಡ್ಡ ಸ್ಟಾರ್ಸ್ ಅಂತ ಅಲ್ಲ, ಬಿಕಾಸ್ ಶರ್ಲಾಕ್ಸ್ ಕ್ಯಾರೆಕ್ಟರ್ ಡಿಸರ್ವ್ಸ್ ಅ ಬಿಲ್ಡಪ್. ಆ್ಯಂಡ್ ಅದೇ ರೀತಿ ಲೇಟೆಸ್ಟ್ ಬ್ರ್ಯಾಡ್ ಪಿಟ್ ಮೂವೀಸ್ ನೋಡಿ, F1ಅಲ್ಲಿ ಅವನ ಕ್ಯಾರೆಕ್ಟರ್ಗೆ ಬಿಲ್ಡಪ್ ಕೊಡೋ ವರ್ತಿತ್ತು, ಕೊಟ್ಟರು. ಬುಲೆಟ್ ಟ್ರೈನಲ್ಲಿ ಅವನ ಕ್ಯಾರೆಕ್ಟರ್ ಬ್ಯಾಡ್ ಲಕ್ ಅರೌಂಡಲ್ಲಿ ರಿವಾಲ್ವ್ ಆಯ್ತಾನೆ, ಸೊ ಹಾಗೆ ಕನ್ಸಿಸ್ಟೆಂಟ್ ಆಗಿ ಇಟ್ಟರು. ಬೇಬಿಲಾನಲ್ಲಿ ಹೀರೋಯಿಕ್ಕಿಂತ ಟ್ರ್ಯಾಜಿಕ್ ವರ್ಗಿನ ಜರ್ನಿ ಇತ್ತು ಆ್ಯಂಡ್ ಪೂರ್ತಿ ಮೂವಿ ಅದೇ ಆರ್ಕ್ ಅರೌಂಡಲ್ಲಿ ರಿವಾಲ್ವ್ ಆಗುತ್ತೆ. ನಾಟ್ ದಟ್ ಬ್ರ್ಯಾಡ್ ಪಿಟ್ ಅಲ್ವಾ, ಇಷ್ಟೊಂದು ಟ್ರ್ಯಾಜಿಕ್ ಮಾಡೋದು ಬೇಡ, ಅವ್ರ ಬ್ರ್ಯಾಡ್ ಪಿಟ್ ಅಂದರೆ ಸ್ಟಾರ್ ಅಲ್ವಾ, ಅವನಿಗೆ ಯಾಕೆ ಬ್ಯಾಡ್ ಲಕ್ ಚಾರ್ಮ್ ಕೊಡೋಣ ಅಂತ ಯೋಚನೆ ಮಾಡಿಲ್ಲ. ಆ್ಯಂಡ್ ಇದೊಂದೇ ಅಡ್ಯಾಪ್ಟೇಷನ್ ಇಂಡಿಯನ್ ಮೂವೀಸಲ್ಲಿ ಆಗಬೇಕು. ಕಲಾಂ ಕಾವಲ್, ಬಜರಂಗಿ ಭಾಯ್ಜಾನ್ ಒಂದು ಪ್ರೈಮ್ ಎಕ್ಸಾಂಪಲ್ಸ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಯಂಗರ್ ಜನ್ರೇಷನ್ ಆರ್ ಇವನ್ ಮಿಲೇನಿಯಲ್ ಆ್ಯಕ್ಟರ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಯಲ್ ಆಗಿ ನೋಡಿದ್ರೆ ಮಮ್ಮೂಟಿ ಅವರು ಸೇಫ್ ಪ್ಲೇ ಮಾಡಬೇಕು ಈ ಏಜಲ್ಲಿ, ಆ್ಯಂಡ್ ಪ್ರಭಾಸ್, ಕಿಚ್ಚ ಸುದೀಪ್ ಅವರ ಏಜಿನ ಆ್ಯಕ್ಟರ್ಸ್ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇರಬೇಕು. ಬಟ್ ಇಲ್ಲಿ ಉಲ್ಟಾ ನೋಡ್ತಿದ್ದೀವಿ. ಬಟ್ ಅಟ್ಲೀಸ್ಟ್ ಫ್ಯೂಚರ್ ಮೂವೀಸಲ್ಲಿ ಆ್ಯಕ್ಟರ್ಸ್ ಡೈರೆಕ್ಟರ್ಗೆ ಕಂಪ್ಲೀಟ್ ಸರೆಂಡರ್ ಆಗಲಿ, ಆವಾಗ ಮೂವೀಸಲ್ಲಿ ಕ್ಯಾರೆಕ್ಟರ್ಸ್ ನೋಡ್ತೀವಿ, ಆ್ಯಕ್ಟರ್ಸ್ನ ಅಲ್ಲ. ಇಷ್ಟೇ ವಿಡಿಯೋ ಆಗಿತ್ತು. ನಿಮಗೆ ಸ್ಟಾರ್ಡಮಿಂದ ಮೂವಿ ಎಕ್ಸ್ಪೀರಿಯನ್ಸ್ ಹಾಳಾಗಿರೋ ಎಕ್ಸಾಂಪಲ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.